ಯಾರಾದ್ರೂ ಈರುಳ್ಳಿ ಬೇಳೆ ಬೆಲ್ಲ ಟೊಮೊಟೊ ಅಂತ ಕೇಳ್ಕೊಂಡ್ ಬಂದ್ರೆ ಏನ್ ಹೇಳ್ಬೇಕು? ಅಮ್ಮ ಇಲ್ಲ ಆಂಟಿ, ಆಮೇಲೆ ಬನ್ನಿ, ನಮಗ್ ಗೊತ್ತಾಗಲ್ಲ. ಇನ್ನೊಂದ್ಸಲ ಹೇಳಿ. ಅಮ್ಮ ಇಲ್ಲ ಆಂಟಿ, ಆಮೇಲೆ ಬನ್ನಿ, ನಮಗ್ ಗೊತ್ತಾಗಲ್ಲ. ತಗೊಳ್ಳಿ. ನಾನ್ ಪೇಟೆಗೆ ಹೋಗಿ ವಾಪಸ್ ಬರೋವರೆಗೂ ಈ ದುಡ್ಡು ಹಂಗೆ ಇಟ್ಕೊಂಡಿರ್ಬೇಕು. ಅಮ್ಮ ನೀನ್ ಬಂದ್ಮೇಲೆ ಮತ್ತೆ ನನ್ಗೆ ವಾಪಸ್ ಕೊಡ್ಬೇಕು. ಚಿಪ್ಸ್ ತಗೊಂಡ್ಲಾ ಇಲ್ಲ ಮ್ಯಾಗಿ ಮಾಡ್ಕೊಂಡ್ ತಿನ್ಲಾ? ಚೈತ್ರ, ಇವಾಗ ನೀನ್ ನನ್ 10 ರೂಪಾಯಿ ಕೊಟ್ರೆ ಸಾಯಂಕಾಲ ನಿಂಗೆ 20 ರೂಪಾಯಿ ಮಾಡ್ಕೊಡ್ತೀನಿ. 20 ರೂಪಾಯಿ ಕೊಡ್ತೀಯಾ? ಹೆಂಗೆ? ನೋಡಮ್ಮ, ಹೊಡಿತೀನಮ್ಮ. ಆರೋ ಉಕ್ಕಮ್ಮ. ಲೋ ಜನಾರ್ದನ, ಯಾಕೋ ಕಾಲೇಜ್ ಬರ್ದೆ ಇಸ್ಪಿಟ್ ಆಡ್ಕೊಂಡ್ ಕೂತಿದ್ಯಾ? ತಡಿ, ನಿಮ್ಮ ಅಪ್ಪಂಗೆ ಹೇಳ್ತೀನಿ. ಅಪ್ಪ ಏನ್ ಹೇಳ್ತಾವ ನೋಡಪ್ಪ ಅವನು. ಏಯ್ ಯಾಕಲೇ ನಿಮ್ದಾಗ ಇಸ್ಬಿಟ್ ಆಡಕೋ ಬಿಡಲ್ವಲ್ಲ? ಇವಾಗ್ಲೇ ದುಡ್ಡು ಹೋಗುತ್ತೆ. ಲೇ ನೀನ್ ಹಾಕ. ಹಾಕ್ತೀನಿ ನೋಡಪ್ಪ. ತಡಿ, ನಿಮ್ಮ ಅಮ್ಮಂಗೆ ಹೇಳ್ತೀನಿ. ಅಕ್ಕ, ಅಂಕಲ್ ಮತ್ತೆ ಜನಾರ್ದನ ಅಲ್ಲಿ ಕಟ್ಟೆ ಮೇಲೆ. ರೇಷನ್ಗೆ ಕ್ಯೂ ಅಲ್ಲಿ ನಿಂತಿರ್ತೀನಿ, ಬೇಗ ಬಂದು ಎಬ್ಬಟ್ ಕೊಟ್ಬಿಡಮ್ಮ. ಜಯಂತ ಯಾವಾಗ ಬಂದ? ಲೇ ಜನಾರ್ದನ, ಈಗ ನಾನು ಎಲ್ಲ ವರ್ಸ್ತಾ ಇದ್ದೀನಿ, ಯಾಕ ತುಳ್ದಾಡ್ತೀಯ? ಏನೋ? ಏನಿಲ್ಲ ಅಕ್ಕ. ಜಯಂತ, ಟೀ ಕುಡಿತೀಯನಪ್ಪ? ಬ್ಯಾಡಣ. ಯಾಕೆ ಹೇಳ್ತಾ ಇದೀಯಾ? ಏನಾಯ್ತೆ? ನನ್ ಫ್ರೆಂಡ್ ಭವ್ಯ ಅವ್ರ ಅಣ್ಣ ಮತ್ತೆ ಅವ್ನ ಫ್ರೆಂಡ್ಸ್ ಡೈಲಿ ನನಗೆ ನಂಬರ್ ಕೊಡು ಅಂತ ರೇಗಿಸ್ತಾರೆ ಕಣೋ ಅಣ್ಣ. ಎಲ್ಲಿದ್ದಾರೆ ಅವರು? ಅಣ್ಣ ಬೇಡ, ಬರೋ ಹೋಗೋಣ. ಯಾರ ನನ್ನ ತಂಗಿ ನಂಬರ್ ಕೇಳಿದ್ದು? ನನ್ನ ನಂಬರ್ ಕೊಡ್ಲೇನ್ರಾ? ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನನ್ನ ಮಕ್ಕಳ ಏನೋಯ್ತು ನಿಂಗೆ? ಅಮ್ಮ, ನನ್ ಫ್ರೆಂಡ್ ಭವ್ಯನಿಂದ ಡೈಲಿ ಹೋಗಿ ನಂಬರ್ ಕೊಡು ಅಂತ ರೇಗಿಸ್ತಿದ್ದ. ಅದಕ್ಕೆ ಅವ್ರ ಅಣ್ಣ ಚೆನ್ನಾಗಿ ಕಳ್ಸವನೆ. ಯಾರೋ ಒಂದೇ ಕಣ್ಣಿಗೆ ಚಚ್ ಕಳ್ಸಿದಾನೆ. ನಾನಾಗಿದ್ರೆ 2 ಕಣ್ಣಿಗೆ ಚಚ್ ಬಿಡ್ತಿದ್ದೆ. ಸರಿ ಅಕ್ಕ, ನಾವಿನ್ ಬರ್ತೀವಿ. ಅಯ್ಯೋ, ತುಂಬಾ ದಿನ ಆದ್ಮೇಲೆ ಬಂದಿದ್ದೀರಾ ನೋಡಿ. ಊಟ ಮಾಡ್ಕೊಂಡು ಹೋಗಿದ್ರೆ ಊಟ ಮಾಡ್ಕೊಂಡು ಹೋಗಿ. ಇರ್ಲಿ ಅಕ್ಕ, ಪರವಾಗಿಲ್ಲ. ಅಮ್ಮ ಹೊಟ್ಟೆ ಹಸಿತಿದೆ, ಊಟ ಬೇಕು ನಂಗೆ. ಸುಮ್ನಿರೋ, ಒಂದೆಲ್ಲ ಆಟ ಮಾಡಿ. ಅಮ್ಮ ನಂಗೆ ಊಟ ಬೇಕೇ ಬೇಕು. ಅವನ್ಗೂ ಹಸಿವಾಗ್ತಿದೆ ಅಕ್ಕ. ಸರಿ, ಊಟ ಮಾಡ್ಕೊಂಡೇ ಹೋಗ್ತೀವಿ ಬಿಡಿ. ಮಾಡ್ತೀರಾ? ಸರಿ, ಬರ್ತೀರಿ. ಮಾಡಿರೋದೆ 1 kg ಮಟನ್ ಬಿರಿಯಾನಿ. ಎಲ್ಲ ಇವರೇ ತಿಂದ್ರೆ ನಾವೇನ್ ತಿನ್ನೋದು? ಏನ್ ಕೊಡೋದು ಇವರಿಗೆ? ಅನ್ನ ರಸಂ ಇದೆ, ತಿಂತೀರಾ? ಅಕ್ಕ, ನಂಚ್ಕೊಳಕ್ಕೆ ಏನಾದ್ರು ತರ್ತೀನಿ ರೀ. ಸರಿ ಅಕ್ಕ. ಅಕ್ಕ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಊಟ ಮಾಡಿದ್ರಾ? ಅಮ್ಮ ಬಡಿಸ್ತೀನಿ ಅಂತ ಹೇಳ್ಬಿಟ್ಟು ಏನೋ ತಗೊಂಬರಕ್ ಹೋಗಿದ್ದಾರೆ. ಹೌದಾ? 1 ನಿಮಿಷ ರೀ, ಬಂದೆ. ತಗೊಳ್ಳಿ. ಓ ಮಟನ್ ಬಿರಿಯಾನಿ. ಏನಿದು? ನಮ್ಮಮ್ಮ ಮಟನ್ ಬಿರಿಯಾನಿ ಮಾಡಿದ್ದಾರೆ, ತಿನ್ನಿ. ಓ ಜಾಕ್ ಪಾಟು. ನಿಮ್ಗೆ ನಾನೇ ಊಟ ಬಡಿಸ್ಕೊಟ್ಟೆ ಅಂತ ನಮ್ಮಮ್ಮಗೆ ಏನಾದ್ರು ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೋ. ತಿನ್ನಿ ತಿನ್ನಿ. ಮಿಕ್ಸ್ಚರ್ ಸಿಗ್ಲಿಲ್ಲ, ಚಿಪ್ಸ್. ಅಮ್ಮ, ಮನೆಗ್ ಬಂದವ್ರ ಹತ್ರ ಸರಿಯಾಗಿ ಮಾತಾಡಲ್ಲ ಅಂತ ಯಾವಾಗ್ಲೂ ಬೈತಾ ಇರ್ತಿಲ್ಲ ನೋಡೋ. ನಾನೇ ಮಟನ್ ಬಿರಿಯಾನಿ ಹಾಕೊಟ್ಟಿದ್ದೀನಿ ಅವ್ರಿಗೆ. ಅಮ್ಮ, ಹಂಗೆ ನಂಗೊಂದು ನಳ್ಳಿ ಮುಳೆ ಹಾಕಮ್ಮ. ಬಂದು ಅನ್ನ ರಸಂ ಇಟ್ಕೊಳ್ಳೋಣ ಅಂದ್ರೆ ಬಿರಿಯಾನಿ ಇಟ್ಬಿಟ್ಟಿದ್ಯಾ? ಬಿರಿಯಾನಿ ಬಂದ್ರೆ ಮತ್ತೆ ಬರೀದೇ ತೆಗಿತ್ಯಾ? ತಗೋಕೇನೋ? ಅಪ್ಪ, ನಾನ್ JCB ತಗೊಂಡ್ಬಿಡ್ತೀನಿ. ಈ ರೋಡು ಗುಂಡಿ ಮೋರಿ ಒಳ್ಳೆ ದುಡ್ಡು ಮಾಡ್ಬೋದು. ಹೋಗೋಣ. ನಾನು ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತೀನಿ. ಗೆದ್ದಿದಾದ್ಮೇಲೆ ಎಲ್ಲಾ ಕಾಂಟ್ರಾಕ್ಟರ್ ನಿಂದೆಯ. ಅಪ್ಪ, ಈ ಎಲೆಕ್ಷನ್ ನಿಂತ್ಕೊಂಡು 5 ರಿಂದ 6 ಲಕ್ಷ ದುಡ್ಡು ಖರ್ಚಾಗ್ತದೆ. ನಮ್ಮ ಹತ್ರ ಇಲ್ಲದೆ. ನೀನ್ JCB ತಾತಿಯಲ್ಲ, ಅದನ್ನ ಅಡ ಇಟ್ಬಿಡೋಣ. ಮೆಂಬರ್ ಆದ್ಮೇಲೆ ನೀನ್ ಬಿಡ್ಸ್ಕೊಟ್ಟು ಬಿಡ್ತೀನಿ. ಸರ್ ನಮಸ್ತೆ, ನನ್ನ ಹೆಸರು ಅಜಿತ್ ಅಂತ. ನಾನು ಅಂಬ್ರಲಾ ಟಿವಿಯಿಂದ ಬರ್ತಾ ಇದ್ದೀನಿ. ಏರಿಯಾದಲ್ಲಿ ನಂಬರ್ 1 ಕುಡುಕರು ಯಾರು ಅಂತ ಕೇಳಿದ್ರೆ ಪ್ರತಿಯೊಬ್ರು ನಿಮ್ಮಿಬ್ಬರ ಹೆಸರನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ನೋಡಿ, ಇದೆಲ್ಲ ನಮ್ ತಂದೆ ತಾಯಿಗಳ ಆಶೀರ್ವಾದ, ಏರಿಯಾ ಜನದ ಸಪೋರ್ಟ್. ಆಮೇಲೆ ನಾವು ಕುಡಿಯಕ್ ದುಡ್ಡು ಕೇಳಿದಾಗ ಯಾರೆಲ್ಲ 10-20 ಕೊಟ್ರೋ ಅವರೆಲ್ಲ ಈ ಯಶಸ್ಸಿಗೆ ಕಾರಣ ಆಗ್ತಾರೆ. ಸೂಪರ್ ಸರ್. ಸರ್, ಇವಾಗ ನೀವು ಕುಡಿದು ತುಂಬಾ ಟೈಟ್ ಆದಾಗ ಏನ್ ಮಾಡ್ತೀರಾ ಸರ್? ನಾನ್ ಕುಡ್ದು ತುಂಬಾ ಟೈಟ್ ಆದಾಗ ಮನೆಗೆ ರೋಡಾಗೆ ಜಗಳಾಡ್ತೀನಿ. ಆದ್ರೆ ನನ್ನ ಮಗ ಕುಡ್ದಾಗ ಸಮಾಜ ಸೇವೆ ಮಾಡ್ತಾನೆ. ಸಮಾಜ ಸೇವೆನಾ ಅಂದ್ರೆ ಯಾವ ತರ ಸರ್? ಸೂಪರ್ ಸರ್. ನೀವು ಎಲ್ಲ ನಮ್ ತಂದೆ ನೋಡಿ ಕಲ್ತಿರೋದು. ಸರ್, ಇವಾಗ ತುಂಬಾ ಜನ ಕುಡಿದು ಟೈಟ್ ಆದಾಗ ಮನೆಗೆ ಹೋಗಲ್ಲ, ಅವರೆಲ್ಲ ಎಲ್ಲಿ ಮಲಗ್ತಾರೆ ಸರ್? ನಮ್ಗೆ ಅಂತ ಸುಮಾರು ಜಾಗಗಳಿದೆ ಬಿಡಿ. ಹೋಟ್ಲು, ಬಸ್ ಸ್ಟಾಪು, ಅಂಡರ್ ಪಾಸು, ಫುಟ್ಪಾತು
ಎಲ್ಲಂದ್ರಲ್ಲೇ ಮಲ್ಕಂತ ಇರ್ತೀವಿ. ಮೊನ್ನೆ ನಮ್ ಸ್ನೇಹಿತ ರೈಲ್ವೆ ಟ್ರ್ಯಾಕ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಸರ್ ಇವಾಗ ಕುಡ್ದು ಅಲ್ಲೆಲ್ಲ ಮಲಗಿದ್ದಾಗ ಊಟಕ್ಕೆ ಏನ್ ಮಾಡ್ತೀರಾ? ಊಟಕ್ಕೆ ನಾವ್ ಮಲಗಿದ್ದಾಗ ಪಾಪ ಯಾರೋ ತಂದಿಟ್ಟು ಹೋಗಿರ್ತಾರೆ. ಕೆಲವೊಂದ್ಸರಿ ನಾವೇ ಊಟಕ್ಕೋಸ್ಕರ ಡೊನೇಷನ್ ಕೇಳ್ತೀವಿ. ಸರ್ ಯಾರಿಡ್ಲಿ ಉಚಿತ್ರನೇ ಪಾಪ ತುಂಬಾ ಕಷ್ಟ ಪಡ್ತೀರಾ ಅನ್ಸುತ್ತೆ ಸರ್. ಸರ್ ಇವಾಗ ಕುಡಿಯಕ್ಕೆ ದುಡ್ಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸರ್? ನಮ್ದು ಸೆಕೆಂಡ್ ಹ್ಯಾಂಡ್ ಸೇಲ್ಸ್ ಬಿಸ್ನೆಸ್ ಇದೆ. ಈ ಕರೆಂಟಿಂಗ್ ಕಂಬದ ಬಲ್ಬ್ಗಳು, ನಮ್ಮ ಅಮ್ಮನ ರೇಷ್ಮೆ ಸೀರೆ, ಮನೇಲಿರೋ ಪಾತ್ರೆ ಸಾಮಾನುಗಳು ಕೈ ಸಿಕ್ಕಿದೆಲ್ಲ ಮಾಡ್ತಾ ಇರ್ತೀವಿ. ಹಾಗಾದ್ರೆ ತುಂಬಾ ಸಲ ಸ್ಟೇಷನ್ ಹೋಗಿದ್ದೀರಾ ಅನ್ಸುತ್ತೆ. ಓದ್ತಾ ಇರ್ತೀವಿ. ಯಾಕೆ ಸರ್ ಅವಾಗಿಂದ ಆ ಕಡೆ ಈ ಕಡೆ ನೋಡ್ತಾನೆ ಇದ್ದೀರಾ? ಯಾರಿಗಾದ್ರೂ ಕಾಯ್ತಾ ಇದ್ದೀರಾ? ಮೊನ್ನೆ ನಮ್ ಗೌರ್ಮೆಂಟ್ ಸ್ಕೂಲ್ ಕಬ್ಬಣದ ನೇಮ್ ಬಣ್ಣ ಕಿತ್ತು ತೂಕಕ್ಕೆ ಹಾಕ್ಬಿಟ್ಟಿದ್ವಿ. ಇನ್ಸೈಡ್ ಇನ್ಫಾರ್ಮೇಶನ್ ಪೊಲೀಸರು ಬರ್ತಾರಂತೆ ಆ ಕಡೆ ಹೋಗಕ್ಕೆ. ಅಣ್ಣ ಇಲ್ಲಿ ನೋಡು, ನನ್ ಫ್ರೆಂಡ್ ಭವ್ಯ ಮೊನ್ನೆ ಹೊಸ ಹೇರ್ ಕಟ್ ಮಾಡ್ಸಿದಾಳೆ. ಎಷ್ಟ್ ಸಕ್ಕತ್ತಾಗಿ ಕಾಣ್ತಿದ್ದಾಳಲ್ಲ. ಏಯ್ ಸಕ್ಕತ್ತಾಗಿದ್ದಾಳೆ. ನಂಬರ್ ಕೊಡಿಲಿ. ಅವಳಿಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ. ಅಣ್ಣ ನಾನು ಇದೇ ತರ ಹೇರ್ ಕಟ್ ಮಾಡ್ತೀನಿ, ದುಡ್ಡು ಕೊಡೋ. ಅಯ್ಯೋ ನನಗೆ ದಸರಾಗೆ ಇಸ್ಪಿಟ್ ಆಡಕ್ ಕಾಸಿಲ್ಲ ಅಂತ ಸಾಯ್ತಾ ಇದ್ದೀನಿ. ಒಂದ್ ಕೆಲ್ಸ ಮಾಡು, ಅಮ್ಮನ್ ಕೇಳು, ಪಕ್ಕ ಕೊಡುತ್ತೆ. ನಿಜ? ಹೂನೇ. ಮೊನ್ನೆ ಪಕ್ಕದ ಮನೆ ಆಂಟಿ ಹತ್ರ ಏನ್ ಹೇಳ್ತಿದ್ರು ಗೊತ್ತಾ? ನನ್ ಸಾಯೋ ಕಾಲದಲ್ಲಿ ನನ್ಗೆ ಅನ್ನ ಹಾಕದ್ ನನ್ ಮಗ್ಳೇ ಅಂತ. ಕೇಳು, ಪಕ್ಕ ಕೊಡುತ್ತೆ. ಅಮ್ಮ ಬಂತು. ಅಮ್ಮ ಇಲ್ಲಿ ನೋಡು, ನನ್ ಫ್ರೆಂಡ್ ಭವ್ಯ ಮೊನ್ನೆ ಹೊಸ ಹೇರ್ ಕಟ್ ಮಾಡ್ಸಿದಾಳೆ. ನಾನು ಅವಳ ತರನೇ ಹೇರ್ ಕಟ್ ಮಾಡ್ತೀನಿ, ದುಡ್ಡು ಕೊಡಮ್ಮ. ಅಮ್ಮ ಯಾಕಮ್ಮ ಹೊಡ್ದೆ? SSLC ನಿನ್ ಫ್ರೆಂಡ್ ಸೇರಿ ಡಿಸ್ಟಿಂಕ್ಷನ್ ಬಂದ್ಲು. ಅವಾಗ ಮಾರ್ಕ್ಸ್ ಕಾರ್ಡ್ ತಂದು ತೋರಿಸಿ, ಅಮ್ಮ ನಾನು ಅವಳ ತರನೇ ಡಿಸ್ಟಿಂಕ್ಷನ್ ಬರ್ತೀನಿ ಅಂತ ಯಾಕೆ ಹೇಳಿಲ್ಲ? ಮತ್ತ್ಯಾಕಮ್ಮ ಹೊಡ್ದೆ? ಮೊನ್ನೆ ನಿನ್ ಫ್ರೆಂಡ್ ಶ್ರೀಲಕ್ಷ್ಮಿ ಸರಿಗಮಪಾಕ್ ಸೆಲೆಕ್ಟ್ ಆದ್ಲು. ಅವಾಗ ಅವಳು ಫೋಟೋ ತೋರಿಸಿ, ಅಮ್ಮ ನಾನು ಅವಳ ತರನೇ ಸರಿಗಮಪಾಕ್ ಸೆಲೆಕ್ಟ್ ಆಗ್ತೀನಿ ಅಂತ ಯಾಕೆ ಹೇಳಿಲ್ಲ? ನನ್ ಫ್ರೆಂಡ್ ಐಫೋನ್ ತಗೊಂಡ್ಲು, ಹೇರ್ ಕಟ್ ಮಾಡ್ಸಿದ್ಲು, ಟ್ರಿಪ್ ಹೋದ್ಲು ಅಂತ ಅವಳು ಮಾಡ್ದಾಗೆಲ್ಲ ಮಾಡ್ತೀಯಾ? ಅವಳು ಸಡ್ನಿ ತಿಂತಾಳೆ. ನೀನು ಬೆಳಗ್ಗೆ ಸ್ವಲ್ಪ ಸಂಜೆ ಸ್ವಲ್ಪ ತಿಂದ್ಬಿಡು. ನೀನೇನ ಮಾಡ್ತಿದ್ಯಾ? ಅಮ್ಮ ನಾಳೆ ಇಂಟರ್ನಲ್ಸ್ ಇದೆ, ಓದ್ಕೊಂತ ಇದೀನಮ್ಮ. ರೋಮಿಯೋ ಜೂಲಿಯಟ್ ನೈಬರ್ಸ್ ಫ್ರಮ್ ಚಿತ್ರದುರ್ಗ. ಬಾರೋ ಇಲ್ಲಿ. ಕಾಲತ್ಲಮ್ಮ. ಅಮ್ಮ ಯಾಕಮ್ಮ ಹೊಡಿತಾ ಇದ್ದೆ? ಓದ್ಕೊಂತ ಇದ್ರು. ನೀನ್ ಓದ್ತಿರೋದು ಧರ್ಮಸ್ಥಳ ಸಂಘದ ಬುಕ್ಕು. ಎತ್ತಿಡಲೇ. ಜನಾರ್ದನ ಅಪ್ಪ ನಾನು ಒಬ್ಬ ತಂದೆ. ಯಾಕಪ್ಪ? ಹುಡುಗರ ಜೊತೆಗೆ ಬೀಟ್ ಹೊಡಿಯಕ್ ಹೋಗ್ತೀನಿ ಇಂದಾಗ ನಾನ್ ಬೈಕ್ ಓಡಿಸ್ಲಿಲ್ಲ. ಯಾವ್ದೋ ಹುಡುಗಿನ ಲವ್ ಮಾಡ್ತೀನಿ ಇಂದಾಗ ನಾನ್ ಟಿಪ್ಸ್ ಕೊಡ್ಲಿಲ್ಲ. ಫ್ರೆಂಡ್ ಜೊತೆಗೆ ಗೋವಾಗ್ ಹೋಗ್ತೀನಿ ಇಂದಾಗ ನಾನ್ ದುಡ್ಡು ಕೊಡ್ಲಿಲ್ಲ. ನಾನು ಒಬ್ಬ ತಂದೆನೇನೋ. ನಿಲ್ಸೋ, ಸೈಕಲ್ ನಿಲ್ಸೋ. ಜನಾರ್ದನ ಯಾಕಪ್ಪ? ಮೊನ್ನೆ ನಿನ್ ಫ್ರೆಂಡ್ ಹೇಳ್ದ ಕಣೋ, ಫುಲ್ ಬಾಟ್ಲು ಬಿಯರ್ನ ಕಣ್ ಮುಟ್ ಕಂಡ್ಬಿಡೋದ್ರೊಳಗೆ ಎತ್ತಿದ ಬಾಟ್ಲು ಎಷ್ಟ್ದಂಗೆ ಘಟ ಘಟ ಅಂತ ಕುಡ್ದ್ಬಿಟ್ಟಂತಲ್ಲ. ಲೇ ನೀನ್ ಹಂಗ್ ಕುಡಿಯೋದ್ನ ನಾನು ನೋಡ್ಬೇಕಣೋ. ಕುಡಿಯೋ ಜನಾರ್ದನ, ಕುಡಿಯೋ. ಅಪ್ಪ ಇಷ್ಟೊತ್ನಲ್ಲಿ ಬಿಯರ್ ಎಲ್ ಸಿಗುತ್ತಪ್ಪ? ಬಾರ್ ಬೇರೆ ಇಲ್ಲಿ ತಗೊಳ್ಳೋ. ಸೈಡ್ಸ್ ಇಲ್ದೆ ಕುಡಿಯಕ್ ಆಗಲ್ಲಪ್ಪ. ಹಂಗನ್ಬೇಡ ಕಣೋ, ಪ್ಲೀಸ್ ಕಣೋ, ಕುಡಿಯೋ ಕುಡಿಯೋ. ನನ್ನ ಹೆಸರು ಉಳಿಸ್ದೆ ಕಣೋ. ಯಾಕೆ ಸರ್ ಮನೆ ತನಕ ಬಂದಿದ್ದೀರಾ? ಏನ್ ಮಾಡ್ದ ನನ್ ಮಗ? ಇವತ್ತು PT ಮಾಸ್ಟರ್ ಬಂದಿಲ್ಲ, ಆಟ ಆಡ್ಕೊಳ್ಳಿ ಅಂತ ಬಿಟ್ರೆ ನಿಮ್ ಮಗ ಹುಡುಗರನ್ನ ಗುಡ್ಡೆ ಹಾಕೊಂಡು ಕ್ಲಾಸ್ ರೂಮ್ ನಲ್ಲಿ ಇಸ್ಪೀಟ್ ಆಡ್ಸಿದಾನೆ. ಇವನಿಗೆ ವಿದ್ಯೆ ಅಂತೂ ಇಲ್ಲ, ಭವಿಷ್ಯ ಅಂತೂ ಮೊದ್ಲೇ ಇಲ್ಲ. ರೇ ಮಕ್ಕಳನ್ನ ಹೆತ್ಬಿಟ್ರೆ ಸಾಲ್ದು, ಅವ್ನ್ ಕಾಲೇಜ್ ಹೋಗ್ತಾ ಇದ್ದಾನ ಅಲ್ಲ ಅವ್ನ ಏನ್ ಮಾಡ್ತಾ ಇದ್ದಾನೆ, ಅವ್ನ ಯೋಗ್ಯತೆ ಏನು ಅಂತ ಏನಾದ್ರೂ ಗೊತ್ತೇನ್ರಿ ನಿಮ್ಗೆ? ಗೊತ್ತು ಸರ್. ನನ್ ಮಗ ಸಿಗರೇಟ್ ಸೇತಾನೆ, ಎಣ್ಣೆ ಹೊಡಿತಾನೆ, ಗಾಂಜಾ ಹೊಡೆದ್ಬಿಟ್ಟು ಗಲಾಟೆ ಮಾಡ್ತಾನೆ, ಹುಡುಗಿರ್ ಶೋಕಿ ಇದೆ, ಸಾಲ ಮಾಡ್ಬಿಟ್ಟು ಇಸ್ಬಿಟ್ಟು ಆಡ್ತಾನೆ. ಆದ್ರೆ ನಾನ್ ತಲೆ ತಗ್ಸೋ ಅಂತ ಕೆಲಸ ಯಾವತ್ತೂ ಮಾಡಿಲ್ಲ ಸರ್. ತಲೆ ತಗ್ಸೋ ಕೆಲಸ ಇದಕ್ಕಿಂತ ಇನ್ನೇನ್ ಮಾಡ್ಬೇಕು ಸರ್? ನನ್ನ ಮಗನ್ನ ಕಷ್ಟದಲ್ಲಿ ಸಾಕಿದ್ದೀನಿ ಸರ್. ಚಿಕ್ಕ ವಯಸ್ಸಲ್ಲಿ ಕೆಮ್ಮು ಬಂದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನನ್ನ ಹತ್ರ ದುಡ್ಡಿರ್ಲಿಲ್ಲ. ನಾನ್ ಕುಡಿಯೋ ಓಲ್ಡ್ ಮಂಕಲ್ಲಿ 50 ml ಅವನ್ಗೆ ಹಾಕಿ ಕೆಮ್ಮು ವಾಸಿ ಮಾಡ್ತಿದ್ದೆ ಸರ್. ಟಿವಿಲಿ ರೈಲ್ ಹೊಗೆ ಬಿಡೋದ್ ನೋಡಿ ಅಪ್ಪ
ರೈಲ್ ಹೋಗಿ ಹೆಂಗ್ ಬಿಡುತ್ತಪ್ಪ ಅಂತ ಕೇಳ್ದ. ರೈಲ್ವೆ ಸ್ಟೇಷನ್ ಕರ್ಕೊಂಡು ತೋರ್ಸಕ್ಕೆ ನನ್ನ ಹತ್ರ ದುಡ್ಡಿರ್ಲಿಲ್ಲ. ಗಣೇಶ ಬೀಡಿ ಸೇದ್ ಹೊಗೆ ಬಿಟ್ಟು ನೋಡಪ್ಪ ರೈಲ್ ಹಿಂಗೇ ಹೊಗೆ ಬಿಡೋದು ಅಂತ ತೋರಿಸ್ದೆ. ಒಂದಿನ ಸಡನ್ ಆಗಿ ನನ್ನ ಹತ್ರ ಬಂದು, ಅಪ್ಪ ಈ ಏರಿಯಾದಲ್ಲಿ ಇರೋರು ಯಾರು ನಾನು ಮಾತಾಡ್ಸ್ತಿಲ್ಲಪ್ಪ ಅಂದ. ಅದಕ್ಕೇನಂತಪ್ಪ ಬಾ ಅಂತ ಇಸ್ಪೀಟ್ ಆಡೋ ಜಾಗಕ್ಕೆ ಮಾರುತಿ ಬಾರ್ಗೆ ಸಾಲ ಕೊಡೋರ ಹತ್ರ ಎಲ್ಲಾ ಕರ್ಕೊಂಡೋದೆ. ಇವತ್ತು ನನ್ಗಿನ್ನ ಜಾಸ್ತಿ ಅವನ್ನೇ ಮಾತಾಡ್ತಾರೆ. ನೋಡ್ತಾರಿ ಸರ್, ನನ್ ಮಗ ಒಂದಲ್ಲ ಒಂದಿನ ಟಾಪಲ್ ಬರ್ತಾನೆ. ಟಾಪಲ್ ಬರ್ತಾನೆ ಇಲ್ವೋ ಗೊತ್ತಿಲ್ಲ, ಟಿವಿಲಂತೂ ಪಕ್ಕ ಬರ್ತಾನೆ. ಏಯ್ ಬಿಗ್ ಬಾಸ್ಗೆ ನಾನು ಸೆಲೆಕ್ಟ್ ಆಗಿದ್ದೀನ. ಅಲ್ಲಿ ಟ್ಯಾಲೆಂಟ್ ಇರೋನೆಲ್ಲ ಕರೆಯಲ್ಲಪ್ಪ. ನಿನ್ಗೆಲ್ಲ ಟ್ಯಾಲೆಂಟ್. ಬಿಗ್ ಬಾಸ್ ಅಲ್ಲ ಬಾವಾ, ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತಾನೆ. ಏನಣ್ಣ ಹೇಳ್ತಿದ್ಯಾ? ನನ್ ಮಗ ಯಾಕೆ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತಾನೆ? ಅತ್ತೆ ನಾನ್ ಪ್ರೆಗ್ನೆಂಟು. ರೂಪಾ ಏನಮ್ಮ ಹೇಳ್ತಾ ಇದ್ಯಾ? ಇದಕ್ಕೆ ನಿನ್ ನಾಲ್ಕು ನನ್ನ ಮಗನೇ ಕಾರಣ. ಅಯ್ಯೋ ಅಯ್ಯೋ, ನನ್ ಮಗ ದೊಡ್ಡವನಾದ್ಮೇಲೆ ದೊಡ್ಡದಾಗಿ ಹೆಸರು ಮಾಡ್ತಾನೆ ಅನ್ಕೊಂಡ್ರೆ ನಮ್ಮ ಅಣ್ಣನ್ ಮಗಳನ್ನೇ ಬಸ್ರು ಮಾಡಿದ್ಯಲ್ಲೋ. ಎಲ್ಲ ನಿನ್ನಿಂದನೇ ಆಗಿದ್ದು. ಅಯ್ಯೋ ನಾನೇನ ಮಾಡ್ದೆ? ಅವತ್ ಮಾವ ರೂಪನ್ನ ರಜಕ್ ಮನೆಗ್ ಬಿಟ್ಟೋಗಿದ್ರ. ನೀನ್ ಅವಳು ತಲೆ ಬಾಚ್ತಾ ಇದ್ದ. ನಾನ್ ಕ್ರಿಕೆಟ್ ಆಡ್ಕೊಂಡು ಅವಾಗ ತಾನೇ ಮನೆಗ್ ಬಂದ. ಮಾಮ ಚೆನ್ನಾಗಿದ್ದೀರಾ? ಮ್ಯಾಮೆ ಅಂತೆ ಮ್ಯಾಮೆ. ಓಕೆ ಏಯ್, ನನ್ನ ಅಣ್ಣನ್ ಮಗಳನ್ನ ಹಿಂಗೇನ ಮಾತಾಡ್ಸೋದು? ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸೋ. ಮಾತಾಡ್ಸ್ತೀನಿ. ರೂಪಾ ಬಿಡು ಮಾಮ. ನೋಡು, ಅಮ್ಮ ಹೇಳಿದಾರೆ ಪ್ರೀತಿಯಿಂದ ಮಾತಾಡ್ಸು ಅಂತ. ನೋಡು ಎಷ್ಟ್ ಸಣ್ಣ ಆಗಿದ್ಯಾ. ವೀರುಸಲಿ ಮಟನ್ ಬಿರಿಯಾನಿ ಕೊಡಿಸ್ತೀನಿ ಬಾ. ಹ್ಞೂ ಕಣೆ, ನಮ್ಮ ಅತ್ತೆ ಮನೆಗೆ ಬಂದು ಮಾಮ ಅತ್ತೆ ಹೇಳ್ತೀನಿ. ಅತ್ತೆನೆ ಹೇಳಿರೋದು ಪ್ರೀತಿಯಿಂದ ಮಾತಾಡ್ಸು ಅಂತ. ಮನೇಲಿ ಯಾರು ಇಲ್ಲ, ಮದ್ವೆ ಆದ್ರೆ ಮಾರಿ ಹಬ್ಬ ಶಾರ್ಟ್ ಫಿಲ್ಮ್ ತೋರಿಸ್ತೀನಿ ಬಾ. ಅಯ್ಯೋ ಲೋಫರ್, ನನ್ ಮಗನೇ ಅವಳ ಪ್ರೀತಿಯಿಂದ ಮಾತಾಡ್ಸು ಅಂತ ಕಣ ಹೇಳಿದ್ದು. ಅತ್ತೆ ಅವ್ರಿಗೆ ಹೊಡಿಬೇಡಿ. ಎಷ್ಟಾದ್ರೂ ಅವ್ರು ನನ್ ಗಂಡ ಆಗೋರು. ಯಾರೇ ನಿನ್ ಗಂಡ ಆಗೋನು? ಬಾವಾ ಯಾರಿವಳು? ನನ್ ತಂಗಿ ಮಗಳು ಮನೆ ದುರ್ಗದಿಂದ ಬಂದಿದ್ದಾಳೆ. ಎಲ್ರಿಗೂ ಹೇಳ್ತಿದ್ದೀನಿ ಕೇಳಿ, ಜನಾರ್ದನ್ ಮಾಮನ ನಾನೇ ಮದ್ವೆ ಆಗೋದು. ಯಾಕಮ್ಮ? ಮಾಮ ನನ್ನು ಪ್ರೀತಿಯಿಂದ ಮಾತಾಡ್ಸೈತೆ. ಹಾ ಆ?